ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತ ಬಾಂಬ್ ಸ್ಫೋಟ ಪ್ರಕರಣ ಎನ್ಐಎ ಅಧಿಕಾರಿಗಳು ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಬಳ್ಳಾರಿಯಲ್ಲಿ ಶಂಕಿತನ ಸ್ನೇಹಿತನನ್ನ ವಶಕ್ಕೆ ಪಡೆದಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹೆಚ್ಚಿನ ವಿಚಾರಣೆಗಾಗಿ ಆತನನ್ನ ಬೆಂಗಳೂರಿಗೆ ಕರೆತಂದಿದ್ದಾರೆ ಅಧಿಕಾರಿಗಳು. ಶಬೀರ್ ಎಂಬ ಆತನನ್ನ ವಶಕ್ಕೆ ಪಡೆದಿದ್ದಾರೆ ಎನ್ಐಎ ತನಿಖಾ ತಂಡ ಎನ್ನುವಂತ ಮಾಹಿತಿ ಸಿಕ್ಕಿದೆ. ರಾಮೇಶ್ವರಂ ಬಾಂಬ್ ಪ್ರಕರಣಕ್ಕೂ ಈತನಿಗೂ ಏನಾದರೂ ಲಿಂಕ್ ಇದೆಯಾ ಈ ಅನುಮಾನದ ಮೇಲೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ದಿನಗಳಿಂದ ತನಿಖೆ ಪ್ರಗತಿಯಲ್ಲಿ ಸಾಗ್ತಾ ಇತ್ತು. ಸಾಕಷ್ಟು ಕಡೆಗಳ ಸಿಸಿಟಿವಿ ಫುಟೇಜ್ಗಳನ್ನ ವಶಪಡಿಸಿಕೊಂಡು ತನಿಖೆಯನ್ನ ನಡೆಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ಗೊತ್ತಾಗ್ತಾ ಇರೋಂಥ ಮಾಹಿತಿ ಪ್ರಕಾರ ಬಳ್ಳಾರಿಯಲ್ಲಿ ಶಂಕಿತನ ಸ್ನೇಹಿತನನ್ನ ವಶಕ್ಕೆ ಪಡೆಯಲಾಗಿದೆ. ಇವರಿಬ್ರು ಫ್ರೆಂಡ್ಸಾ? ಶಂಕಿತ ಉಗ್ರ ಅಥವಾ ಶಂಕಿತ ಬಾಂಬರ್ ಏನಿದ್ದಾನೆ ಆತನ ಫ್ರೆಂಡ್, ಇವರಿಬ್ಬರ ನಡುವೆ ಯಾವ ರೀತಿಯಾದಂಥ ಸಂಬಂಧ ಇತ್ತು, ಇದ್ರ ಬಗ್ಗೆ ಮಾಹಿತಿ ಕರೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಬೆಂಗಳೂರಿನಲ್ಲಿ ಸಾಕಷ್ಟು ಸಿಸಿಟಿವಿ ಫುಟೇಜ್ಗಳನ್ನು ವಶಪಡಿಸ್ಕೊಂಡ್ರು. ಆತ ಬಸ್ನಲ್ಲಿ ಓಡಾಡಿದ್ದ, ಅದ್ರ ಬಗ್ಗೆಯೂ ಕೂಡ ಗೊತ್ತಾಗಿತ್ತು. ಆ ಬಳಿಕ ಕಲಬುರಗಿಗೆ ತೆರಳಿದ್ರು. ಅದಾದಮೇಲೆ ಬಳ್ಳಾರಿಯಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಗೊತ್ತಾಗ್ತಾ ಇರೋಂಥ ಮಾಹಿತಿ ಪ್ರಕಾರ ಆತ ಟ್ರೈನ್ನಲ್ಲಿ ಸಂಚರಿಸಿದ್ದ, BMTC ಬಸ್ನಲ್ಲಿ ಬಂದಿದ್ದ, ಬರುವಾಗ ಕ್ಯಾಪನ್ನು ಧರಿಸ್ಕೊಂಡು ಬಂದಿದ್ದ, ಆ ಕ್ಯಾಪನ್ನು ಬೇರೆ ಒಂದು ಜಾಗದಲ್ಲಿ ಬಿಟ್ಟು ಹೋಗಿದ್ದ. ಇದು ಕೂಡ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿತ್ತು. ಆತ ಧರಿಸಿದ್ದಂಥ ಕ್ಯಾಪ್ ಇದೆಯಲ್ಲ, ಆತ ಬಿಟ್ಟು ಹೋಗಿ ಇನ್ನೊಂದು ಕಡೆಗಳಲ್ಲಿ ಹೋಗುವಾಗ ಶರ್ಟ್ ಹಾಕಿದಂಥ ವ್ಯಕ್ತಿ ಇನ್ನೊಂದು ಕಡೆಯಲ್ಲಿ ಹೋಗುವಾಗ T-ಶರ್ಟ್ ಹಾಕ್ತಾನೆ, ಮಾಸ್ಕ್ ಇತ್ತು, ಸ್ಪೆಕ್ಸ್ ಹಾಕಿದ್ದ. ಈ ರೀತಿಯ ಅನುಮಾನಗಳ ಮೇಲೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈಗ ಶಂಕಿತನ ಸ್ನೇಹಿತ ಈತನಿಂದ ಏನಾದರೂ ಮಾಹಿತಿ ಸಿಗಬಹುದಾ ಎನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಶಬೀರ್ ಈತನ ಹೆಸರು. ಶಬೀರ್ ಎಂಬಾತನನ್ನು ವಶಕ್ಕೆ ಪಡೆದು ಎನ್ಐಎ ಅಧಿಕಾರಿಗಳ ತಂಡ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯ ಈತ ಅರೆಸ್ಟ್ ಆಗಿರೋದು ಬಳ್ಳಾರಿಯಲ್ಲಿ. ಈತನನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದು ವಿಚಾರಣೆಯನ್ನು ಮಾಡ್ತಾರೆ. ಕಾದು ನೋಡಬೇಕಾಗುತ್ತೆ ಶಬೀರ್ ಹಾಗೆಯೇ ಶಂಕಿತ ಬಾಂಬರ್ಗೂ ಯಾವ ರೀತಿಯಾದಂಥ ಸಂಬಂಧ ಇತ್ತು, ಈತ ರಾಮೇಶ್ವರ ಕೆಫೆಯನ್ನೇ ಯಾಕೆ ಟಾರ್ಗೆಟ್ ಮಾಡಿಕೊಂಡಿದ್ದ. ನಿನ್ನೆ ಒಂದಷ್ಟು ಮಾಹಿತಿಗಳು ಎನ್ಐಎ ಅಧಿಕಾರಿಗಳ ತನಿಖೆಯ ವೇಳೆಯಲ್ಲಿ ಗೊತ್ತಾಗಿತ್ತು. ಈ ಶಂಕಿತ ಬಾಂಬರ್ ಏನಿದ್ದಾನೆ ಈತ ಟ್ರಯಲ್ ಬ್ಲಾಸ್ಟನ್ನು ಕೂಡ ಈ ಹಿಂದೆ ನಡೆಸಿದ್ದ. ಬೇರೆ ಬೇರೆ ಕಡೆಯಲ್ಲಿ ಟ್ರಯಲ್ ಬ್ಲಾಸ್ಟನ್ನು ನಡೆಸಿದ್ದ. ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು, ಕೊಯಮತ್ತೂರಿನಲ್ಲಿ ಆದಂಥ ಬ್ಲಾಸ್ಟ್ ಇರ್ಬೋದು, ಇದೆಲ್ಲದಕ್ಕೂ ಕೂಡ ತಾಳೆ ಹಾಕಿ ನೋಡುವಂಥ ಕೆಲಸವನ್ನು ಕೂಡ ಮಾಡಿದರು. ಹಾಗೆಯೇ ಆತ ಕರ್ನಾಟಕದ ಮೂಲದವನ ಎನ್ನುವಂಥ ಮಾಹಿತಿಯನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಎನ್ಐಎ ಅಧಿಕಾರಿಗಳು ಮಾಡಿದರು. ಈ ನಿಟ್ಟಿನಲ್ಲಿ ತನಿಖೆ ಮುಂದುವರಿತಾ ಇದೆ. ಈಗ ಸಿಗ್ತಾ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಪ್ರಕಾರ ಶಂಕಿತ ಉಗ್ರನ ಸ್ನೇಹಿತ ಅರೆಸ್ಟ್ ಆಗಿದ್ದಾನೆ. ಆತನನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅನುಮಾನ ಬಂದ ಹಿನ್ನೆಲೆಯಲ್ಲಿ ಇಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.